Very good morning, everyone. ಪ್ರಥಮ ಪಿಯುಸಿಯ 6ನೇ ಘಟಕದಲ್ಲಿ ಶಾಸಕಾಂಗ ಅನ್ನುವಂಥ ಘಟಕದಲ್ಲಿ ಕೇಂದ್ರ ಶಾಸಕಾಂಗ ಮತ್ತು ರಾಜ್ಯ ಶಾಸಕಾಂಗ ಅಂತ ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತಾ ಇದ್ದಾವೆ. ಈಗಾಗಲೇ ಕೇಂದ್ರ ಶಾಸಕಾಂಗದಲ್ಲಿ ಬರುವಂತಹ ಲೋಕಸಭೆ, ರಾಜ್ಯಸಭೆ ಇವುಗಳ ರಚನೆ ಮತ್ತು ಅಧಿಕಾರ ಕಾರ್ಯಗಳನ್ನು ಅಧ್ಯಯನ ಮಾಡಲಾಗಿದೆ. ಅದರೊಂದಿಗೆ ರಾಜ್ಯ ಶಾಸಕಾಂಗದ ಬರುವಂತಹ ಎರಡು ಮನೆಗಳು ವಿಧಾನಸಭೆ, ವಿಧಾನ ಪರಿಷತ್ತು. ಈಗಾಗಲೇ ವಿಧಾನ ಪರಿಷತ್ತಿನ ರಚನೆ ಮತ್ತು ಅಧಿಕಾರದ ಕಾರ್ಯಗಳ ಬಗ್ಗೆ ನೋಡಿದ್ದಾಗಿದೆ. ರಾಜ್ಯ ವಿಧಾನಮಂಡಲ ಅಂತ ಕರೆಸಿಕೊಳ್ಳುವಂತಹ ರಾಜ್ಯಪಾಲ, ವಿಧಾನಸಭೆ, ವಿಧಾನ ಪರಿಷತ್ತು. ಕೇಂದ್ರ ಸಂಸತ್ತು ಅಂತ ಕರೆಸಿಕೊಳ್ಳುವಂತಹ ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆ. ಒಂದೇ ನಾಣ್ಯದ ಮೂರು ಮುಖಗಳು ಅಂತ ಕರಿತೀವಿ ನಾವು. ಇವುಗಳನ್ನ ಒಂದು ನಾಣ್ಯದ ಮೂರು ಮುಖಗಳು ಆ ರೀತಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ರಾಜ್ಯ ಶಾಸಕಾಂಗದಲ್ಲಿ ಬರುವಂತಹ ಎರಡನೆಯ ಮನೆ, ಎರಡನೆಯ ಸದನ ಅದು ಯಾವುದಂದ್ರೆ ವಿಧಾನಸಭೆ. ಎಂಎಲ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅದನ್ನೇನು ಕರೆದ್ವಿ ನಾವು? ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಎಂಎಲ್. ಕೇಳ್ತಾರೆ ಎರಡು ಮಾರ್ಕ್ಸ್. ವಿಧಾನಸಭೆಗೆ ಇರುವಂತಹ ಇತರ ಹೆಸರುಗಳು ಯಾವುವು? ವಿಧಾನಸಭೆಗೆ ಇರುವಂತಹ ಇತರ ಹೆಸರುಗಳು ಯಾವುವು ಅಂತ ಕೇಳಿದಾಗ ಕಿರಿಯರ ಸದನ, ಜನಪ್ರತಿನಿಧಿ ಸದನ, ಇನ್ನೊಂದು ಕೆಳಮನೆ, ದ ಲೋವರ್ ಹೌಸ್. ಈ ಒಂದು ವಿಧಾನಸಭೆಗೆ ಸದಸ್ಯರನ್ನ ಯಾವ ರೀತಿ ಆಯ್ಕೆ ಮಾಡ್ತೀವಿ ಅಂದ್ರೆ ಪ್ರತ್ಯಕ್ಷ ಚುನಾವಣೆಯ ಮೂಲಕವಾಗಿ. ರಾಜ್ಯದಲ್ಲಿ ನಡೆಯುವಂತಹ ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯುವಂತಹ ಚುನಾವಣೆಯಲ್ಲಿ ರಾಜ್ಯದ ಪ್ರೌಢ ವಯಸ್ಕರು ಅಥವಾ ಪ್ರೌಢ ಮತದಾರರು ಅಂದ್ರೆ 18 ವರ್ಷ ಮೇಲ್ಪಟ್ಟಂತಹ ಪ್ರೌಢ ವಯಸ್ಕರು ಚುನಾವಣೆಯಲ್ಲಿ ಭಾಗವಹಿಸಿ ತಮಗೆ ಬೇಕಾಗಿರುವಂತ ಅಂದ್ರೆ ತಮಗೆ ಇಷ್ಟವಾಗಿರುವಂತ ಅಂದ್ರೆ ತಮ್ಮ ಸೇವೆಯನ್ನು ಮಾಡಲು ಯಾವಾಗಲೂ ಸತತ ಪರಿಶ್ರಮ ಪಡುವಂತಹ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಲಿಕ್ಕೆ ಬಳಸುವಂತಹ ಚುನಾವಣೆ ಅದು ಯಾವಪ್ಪ ಅಂದ್ರೆ ಪ್ರತ್ಯಕ್ಷ ಚುನಾವಣೆ. ಈ ಒಂದು ಚುನಾವಣೆಯಲ್ಲಿ ಜನರು ಅಂದ್ರೆ ಜನಪ್ರತಿನಿಧಿಗಳು ಯಾವ ರೀತಿ ಆಯ್ಕೆ ಆಗ್ತಾರೆ ಅಂದ್ರೆ ನೇರ ಮತದಾನದ ಮೂಲಕವಾಗಿ. ಅದಕ್ಕೆ ನಿಂತ್ಕೊಳ್ತೀವಿ ನಾವು ಪ್ರತ್ಯಕ್ಷ, ಇಟ್ಸ್ ಅ ಡೈರೆಕ್ಟ್ ಎಲೆಕ್ಷನ್. ಜನರಿಂದ ನೇರವಾಗಿ ಆಯ್ಕೆಯಾಗುವವರು ಯಾರೇ? ವಿಧಾನಸಭೆಯ ಸದಸ್ಯರು, ಎಂಎಲ್ಎಗಳು. ರಾಜ್ಯ ವಿಧಾನಸಭೆಯ ಸದಸ್ಯರು ಆಗ್ತಾರೆ. ಅದರಲ್ಲಿ ಆಯ್ಕೆಯಾಗಿ ಇಲ್ಲಿ ಜನರ ಸೇವೆಯನ್ನ ಮಾಡಲಿಕ್ಕೆ ಅವರನ್ನ ನಾವು ಜನಪ್ರತಿನಿಧಿಗಳಂತ ನೇಮಕ ಮಾಡಿ ಕಳಿಸ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ವಿಧಾನಸಭೆಯ ಸದಸ್ಯರು ನಡೆಯುವಂತಹ ಅಧಿವೇಶನದಲ್ಲಿ ಭಾಗವಹಿಸಿ ಆಯಾ ವಿಧಾನಸಭಾ ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಆಲಿಸಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ವ್ಯವಸ್ಥೆ, ಜನರಿಗೆ ಬೇಕಾಗಿರುವಂತಹ ಯೋಜನೆಗಳನ್ನ ರಾಜ್ಯದ ಮುಖ್ಯಮಂತ್ರಿಗಳಿಂದ ಸಹಾಯಧನವನ್ನು ಪಡೆದುಕೊಂಡು ಆಯಾ ವಿಧಾನಸಭಾ ಕ್ಷೇತ್ರಗಳನ್ನ ಪ್ರಗತಿಯತ್ತ ಕೊಂಡೊಯ್ಯುವಂತಹ ಒಂದು ಕಾರ್ಯವನ್ನು ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ವಿಧಾನಸಭೆಯ ಸದಸ್ಯರು. ಆಗಿರುವಂತಹ ಸಂದರ್ಭದಲ್ಲಿ ಇಂಥ ವಿಧಾನಸಭೆಯ ಸದಸ್ಯರ ಆಯ್ಕೆ, ಸಂಖ್ಯೆ, ಅಧಿಕಾರಾವಧಿ, ವೇತನ ಮತ್ತು ಭತ್ಯೆಗಳು ಹಾಗೂ ಇವರ
ಪದಚ್ಯುತಿ ಇವುಗಳನ್ನು ಕೂಡ ಎಲ್ಲ ನೋಡಲೇಬೇಕು. ಮೊದಲನೇದಾಗಿ ರಾಜ್ಯ ವಿಧಾನಸಭೆಯ ರಚನೆಯನ್ನ ನೋಡುವಂತ ಸಂದರ್ಭದಲ್ಲಿ ಆರ್ಟಿಕಲ್ 170 ಕ್ಲಾಸ್ 1 ಪ್ರಕಾರವಾಗಿ ರಾಜ್ಯ ವಿಧಾನಸಭೆಯ ರಚನೆಯನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ರಾಜ್ಯ ವಿಧಾನಸಭೆಯ ರಚನೆ ಸಂವಿಧಾನದ ಆರ್ಟಿಕಲ್ 170 ಕ್ಲಾಸ್ 1 ಪ್ರಕಾರವಾಗಿ ರಾಜ್ಯ ವಿಧಾನಸಭೆ ಸದಸ್ಯರ ರಚನೆಯನ್ನ ಇಲ್ಲಿ ನೋಡ್ತಾ ಇದ್ದೇವೆ. ಇಂತಹ ಒಂದು ರಚನೆಯನ್ನ 5 ಮಾರ್ಕ್ಸಿಗೆ ಕೇಳ್ತಾರೆ ಗೊತ್ತಲ್ಲ. ರಾಜ್ಯ ವಿಧಾನಸಭೆಯ ರಚನೆ ಮೊದಲನೇದಾಗಿ ಸದಸ್ಯರ ಸಂಖ್ಯೆ, ನಂಬರ್ ಆಫ್ MLAs. ರಾಜ್ಯ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 224. ರಾಜ್ಯದಲ್ಲಿರುವಂತಹ 224 ವಿಧಾನಸಭಾ ಸ್ಥಾನಗಳಿಗೆ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಹಲವಾರು ಪಕ್ಷಗಳು ಭಾಗವಹಿಸಿ ತಮಗಿಷ್ಟವಾಗಿರುವಂತಹ ಅಭ್ಯರ್ಥಿಗಳಿಗೆ ಮತವನ್ನು ಹಾಕಿ ಆಯ್ಕೆ ಮಾಡಿ ಕಳಿಸ್ತಾ ಇದ್ದಾರೆ. ಅದಕ್ಕೆ ರಾಜ್ಯ ವಿಧಾನಸಭೆ ಸದಸ್ಯರ ಸಂಖ್ಯೆ 224. ಆದರೆ ಈ ರಾಜ್ಯ ವಿಧಾನಸಭೆ ಸದಸ್ಯರ ಸಂಖ್ಯೆ ಹೇಳ್ತಂದ್ರೆ 500ಕ್ಕಿಂತ ಹೆಚ್ಚಿರದೆ 60ಕ್ಕಿಂತ ಕಡಿಮೆ ಸದಸ್ಯರನ್ನು ಹೊಂದಿರಬಾರದು. ಅದಕ್ಕೆ ಏನಾದ್ರೆ ನಮ್ಮದು 500ಕ್ಕಿಂತ ಕಡಿಮೆನೂ ಇಲ್ಲ, 500ಕ್ಕಿಂತ ಹೆಚ್ಚು ಇಲ್ಲ, 60ಕ್ಕಿಂತ ಕಡಿಮೆನೂ ಇಲ್ಲ ಏನಪ್ಪಾ ಅಂತಂದ್ರೆ ಅದಕ್ಕೆ ಒಟ್ಟು ರಾಜ್ಯ ವಿಧಾನಸಭೆ ಸದಸ್ಯರ ಸಂಖ್ಯೆ 224. ಒಂದು ವರ್ಷ ಕೇಳ್ತಾರೆ ಇಂಪಾರ್ಟೆಂಟ್. ರಾಜ್ಯ ಪ್ರಸ್ತುತ ರಾಜ್ಯ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 224. ಚುನಾವಣೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪಕ್ಷಗಳು ಅಂದ್ರೆ ಯಾವುದೇ ಪಕ್ಷ ಏನಾಗಲಿಲ್ಲ ಅಂದ್ರೆ 224 ಸ್ಥಾನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ 2019 ಚುನಾವಣೆಯಲ್ಲಿ ಸುಮಾರು 111 ಬಹುಮತ ಪಡೆದುಕೊಂಡಿರುವಂತಹ ಬಿಜೆಪಿ ಪಕ್ಷ 111 ಬಹುಮತಗಳು. ಮ್ಯಾಜಿಕ್ ನಂಬರ್ 121 121 ಸದಸ್ಯರನ್ನು ಹೊಂದಿದ್ರೇನಪ್ಪ ಅಂದ್ರೆ ರಾಜ್ಯದಲ್ಲಿ ಅಧಿಕಾರ ವಹಿಸಿಕೊಳ್ಳಿಕ್ಕೆ ಚುನಾವಣೆಗೆ ಅವಕಾಶ ಮಾಡಿಕೊಡ್ತಾ ಇದೆ. ಆ ಸಂದರ್ಭದಲ್ಲಿ ಕೇವಲ 111 ಬಹುಮತವನ್ನು ಹೊಂದಿರುವಂತಹ ಬಿಜೆಪಿ ಪಕ್ಷಕ್ಕೆ ಇತರೆ ಪಕ್ಷದಿಂದ ಏನಪ್ಪಾ ಅಂದ್ರೆ ಕೆಲವರು ಪಕ್ಷಾಂತರಗೊಂಡು ಬಿಜೆಪಿ ಪಕ್ಷಕ್ಕೆ ಬಂದರು. ಅವ್ರು ಯಾರೇ ಅವ್ರನ್ನ ಅವಾಗ ವಿಧಾನಸಭೆಯ ಸ್ಪೀಕರ್ ಏನ್ ಮಾಡಿದ್ರು, ಅವರನ್ನ ಅನರ್ಹ ಶಾಸಕ ಅಂತ ಘೋಷಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ರಾಜ್ಯ ವಿಧಾನಸಭೆಯ ಸ್ಪೀಕರ್ ಆಗಿರುವಂತಹ ರಮೇಶ್ ಕುಮಾರ್ ಅವರು ಏನ್ ಮಾಡಿದ್ರು ಅಂದ್ರೆ ಅವರನ್ನ ಅನರ್ಹ ಶಾಸಕ ಅಂತ ಘೋಷಣೆ ಮಾಡಿದ್ರು. ಅವ್ರು ಮತ್ತೆ ಕೋರ್ಟಿಗೆ ಏನಪ್ಪಾ ಅಂದ್ರೆ ಕೋರ್ಟಿಗೆ ಹೋಗಿ ಅವರು ಮತ್ತೆ ಅರ್ಹ ಶಾಸಕರು ಅಂತ ತಮ್ಮದೇ ಒಂದು ತೀರ್ಮಾನ ಪಡ್ಕೊಂಡು ಬಂದ ನಂತರ ಅವ್ರು ಏನ್ ಮಾಡಿದ್ರು ಅಂದ್ರೆ ಇವತ್ತು ಬಿಜೆಪಿ ಪಕ್ಷಕ್ಕೆ ಸೇರಿದಾಗ ಮತ್ತೆ ನಡೆದಿರುವಂತಹ ಚುನಾವಣೆಯಲ್ಲಿ ಸುಮಾರು ಏನಪ್ಪಾ ಅಂದ್ರೆ 121 ಬಹುಮತಗಳನ್ನು ಪಡ್ಕೊಂಡು ಇವತ್ತು ರಾಜ್ಯ ರಚನೆಯಲ್ಲಿ BS ಯಡಿಯೂರಪ್ಪ ಅವರ ನೇತೃತ್ವ ಸರ್ಕಾರ ಇವತ್ತು ಏನ್ ಮಾಡ್ತಾ ಇದೆ ಅಂದ್ರೆ ಆಡಳಿತವನ್ನು ನಡೆಸ್ತಾ ಇದೆ. ಇದಕ್ಕೆ ಕಾರಣ ಅಂದ್ರೆ ವಲಸಿಗ ಸಚಿವರು, ಪಕ್ಷದಿಂದ ಪಕ್ಷಕ್ಕೆ ಬಂದಿರುವಂತಹ ಸಚಿವರು. ಅದಕ್ಕೆ ಉದಾಹರಣೆಗೆ ರಮೇಶ್ ಜಾರಕಿಹೊಳಿ, ಶ್ರೀಮಂತ್ ಪಾಟೀಲ್, BC ಪಾಟೀಲ್, ಜೈ ಮಾಧುಸ್ವಾಮಿ, H ವಿಶ್ವನಾಥ್, MTV ನಾಗರಾಜ್, MP ಶಂಕರ್, ನೋಡ್ರಿ ಮಹೇಶ್ ಕುಮಟಳ್ಳಿ, ಹಲವಾರು ನಾಯಕರು ಏನ್ ಮಾಡಿದಾರೆ ಅಂದ್ರೆ ತಮ್ಮ ಮಾತೃ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿಜೆಪಿ ಪಕ್ಷಕ್ಕೆ ಬಂದ ಏನಾದ್ರು ಅಂದ್ರೆ ಇವತ್ತು ಚುನಾವಣೆಯಲ್ಲಿ ಆಯ್ಕೆಗೊಂಡ ಮತ್ತೆ ಏನಾದ್ರು ಅಂದ್ರೆ ಮಂತ್ರಿಗಳಾಗಿ ಇವತ್ತು ಸೇವೆಯನ್ನ ಸಲ್ಲಿಸ್ತಾರೆ. ಅಷ್ಟೇ ಅಲ್ಲದೆ ಬಿಜೆಪಿ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ಇವತ್ತೇನಪ್ಪಾ ಅಂದ್ರೆ ಮತ್ತೆ BS ಯಡಿಯೂರಪ್ಪನವರು ಏನಪ್ಪಾ ಅಂದ್ರೆ ಮತ್ತೆ ರಾಜ್ಯದಲ್ಲಿ 4ನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತೆ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತೇನಪ್ಪಾ ಅಂದ್ರೆ ಅಂತ ಒಂದು ವಿಶೇಷವಾಗಿರುವಂತಹ ಸಂಖ್ಯೆಯನ್ನು ಬಂದಿದೆ. ಯಾವ್ದಪ್ಪ ಅಂದ್ರೆ ರಾಜ್ಯ ವಿಧಾನಸಭೆಯ ಸದಸ್ಯರ ಒಟ್ಟು ಸಂಖ್ಯೆ 224. ಈ ರಾಜ್ಯ ವಿಧಾನಸಭೆ ಸದಸ್ಯರ ಸಂಖ್ಯೆ 500ಕ್ಕಿಂತ ಹೆಚ್ಚಿರದೆ 60ಕ್ಕಿಂತ ಕಡಿಮೆ ಇರದೆ ಒಂದು ನಿರ್ದಿಷ್ಟವಾಗಿರುವಂತಹ ಸಂಖ್ಯೆಯನ್ನು ಹೊಂದಿದೆ. ಅದು ಏನಪ್ಪಾ ಅಂದ್ರೆ 224 ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಒನ್ ಅರ್ಹತೆಗಳು, ಕ್ವಾಲಿಫಿಕೇಶನ್ಸ್. ಸೇಮ್ ಈಗಾಗಲೇ ನಾವು ಲೋಕಸಭೆ ರಾಜ್ಯಸಭೆ ಬಗ್ಗೆ ನೋಡಿದ್ದೇವೆ, ಅದರೊಂದಿಗೆ ವಿಧಾನ ಪರಿಷತ್ತಿನ ಬಗ್ಗೆ ನೋಡಿದ್ದೇವೆ. ಹೌದಾ? ಇನ್ನೊಂದು ಯಾವ್ದು ಬರ್ತಾ ಇದೆ ಅಂದ್ರೆ ವಿಧಾನ ಸಭೆಯ ಸದಸ್ಯರ ಅರ್ಹತೆಗಳು. ಫಸ್ಟ್ ಒನ್ ಭಾರತೀಯ ಪ್ರಜೆಯಾಗಿರಬೇಕು.
Is not out of the country is the man, is the Indian country of Indian citizens. ಭಾರತದ ಪ್ರಜಾಪ್ರಭುತ್ವವನ್ನು ಹೊಂದಿರಬೇಕು, ಭಾರತ ಪ್ರಜೆಯಾಗಿರಬೇಕು, ಭಾರತದ ನಾಗರಿಕತ್ವವನ್ನು ಪಡೆದುಕೊಂಡಿರುವಂತಹ ವ್ಯಕ್ತಿನೇ ಚುನಾವಣೆಗೆ ನಿಲ್ಲಕ್ಕೆ ಅವಕಾಶವಿದೆ ಹೊರತು ವಿದೇಶಿ ವ್ಯಕ್ತಿಗೆ ಅವಕಾಶ ಇಲ್ಲ. ಆದರೆ ವಿದೇಶಿ ವ್ಯಕ್ತಿ ಒಂದು ವೇಳೆ ನಮ್ಮ ದೇಶಕ್ಕೆ ಬಂದು ನೆಲೆಸಿದ್ದೆ ಆದ್ರೆ ಆ ವಿದೇಶಿ ದೇಶದ ಪೌರತ್ವವನ್ನು ಕಳ್ಕೊಂಡು ನಮ್ಮ ದೇಶದ ಪೌರತ್ವವನ್ನು ಪಡ್ಕೊಂಡಿದ್ದೆ ಆದ್ರೆ ಅವರಿಗೆ ಚುನಾವಣೆ ನಿಲ್ಲಕ್ಕೆ ಅವಕಾಶವನ್ನು ನಮ್ಮ ಸರ್ಕಾರ ಮಾಡಿಕೊಡ್ತಾರೆ. ಉದಾಹರಣೆಗೆ ನೀವೆಲ್ಲ ನೋಡ್ತೀರಿ, ಈಗಾಗಲೇ ಸೋನಿಯಾ ಗಾಂಧಿ ಒಬ್ಬ ಇಟಲಿ ದೇಶದ ಮಹಿಳೆ ಇವತ್ತು ಭಾರತಕ್ಕೆ ಬಂದು ಭಾರತದ ಒಬ್ಬ ವ್ಯಕ್ತಿಯಾಗಿರುವಂತಹ ರಾಜೀವ್ ಗಾಂಧಿ ಅವರನ್ನ ಮದುವೆಯಾಗಿ ಇವತ್ತು ಭಾರತದಲ್ಲಿದೆ ಕಾಂಗ್ರೆಸ್ ಪಕ್ಷದ ಲೀಡರ್ ಆಗಿ ಇವತ್ತೇನಪ್ಪ ಅಂದ್ರೆ ತಮ್ಮ ರಾಜಕೀಯವನ್ನು ಆರಂಭ ಮಾಡಿದ್ದಾರೆ. ಕಾರಣ ಅಂದ್ರೆ ಒಬ್ಬ ವಿದೇಶಿ ಮಹಿಳೆ ಭಾರತದಲ್ಲಿ ಬಂದು ಭಾರತದ ಪ್ರಜಾಪ್ರಭುತ್ವ ಪಡ್ಕೊಂಡು ಇವತ್ತು ತಮ್ಮ ಒಂದು ರಾಜಕೀಯವನ್ನ ಇಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಭಾರತೀಯ ಪ್ರಜೆಯಾಗಿರಬೇಕು. ಸೆಕೆಂಡ್ ಒನ್, ಅಪರಾಧಿಯಾಗಿರಬಾರದು. ಇಟ್ಸ್ ನಾಟ್ ಎ ಕ್ರಿಮಿನಲ್. ಚುನಾವಣೆಗೆ ನಿಲ್ಲುವಂತಹ ವ್ಯಕ್ತಿ ಯಾವುದೇ ಕೇಸಲ್ಲಿ ಇರಬಾರ್ದು, ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ಗಳಿರಬಾರ್ದು, ಯಾವುದೇ ನಾಗರಿಕ ಕೇಸ್ಗಳಿರಬಾರ್ದು. ಮಾತೇನಾಗಿರ್ಬೇಕಂದ್ರೆ ಅಪರಾಧಗಳು ಅಥವಾ ವಿವಾದಗಳಿಂದ ಮುಕ್ತನಾಗಿರುವಂತಹ ವ್ಯಕ್ತಿ ಆಗಿರಬೇಕು, ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರಬೇಕು. ಅಂದಾಗ ಮಾತ್ರ ಚುನಾವಣೆ ನಿಲ್ಲಕ್ಕೆ ಅವಕಾಶ ಇದೆ. ನಿಮ್ಗೆಲ್ಲ ಈಗಾಗಲೇ ಗೊತ್ತಿರುವಂತೆ ಬಳ್ಳಾರಿಯ ಮಾಜಿ MLA ಆಗಿರುವಂತ, ಮಾಜಿ ಕಂದಾಯ ಸಚಿವರಾಗಿರುವಂತ ಜನಾರ್ದನ್ ರೆಡ್ಡಿ ಅವರು ಏನಾದ್ರು ಅಂದ್ರೆ 3 ವರ್ಷ ಜೈಲೊಳಗಿದ್ರಿ ಅವರು. ಇವತ್ತು ಜಾಮೀನು ಹೊರಗಡೆ ಬಂದರೆ ಆದ್ರೆ ಇನ್ನೂ ಕೇಸ್ ಏನಾಗಿಲ್ಲ ಅಂದ್ರೆ ಕ್ಲೋಸ್ ಆಗಿಲ್ಲ, ನಿಖಲ್ ಆಗಿಲ್ಲ. ಯಾಕಂದ್ರೆ ಅವ್ರ ಮೇಲೆ ಯಾವ ಹಗರಣ ಇತ್ತು ಅಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿರುವ ದೊರೆಯುವಂತಹ ಮ್ಯಾಗ್ನೀಸಿಯಂನಿಂದ ಆ ಗಣಿಗಾರಿಕೆ ಮೂಲಕವಾಗಿ ಏನಪ್ಪಾ ಅಂದ್ರೆ ವಿದೇಶಕ್ಕೆ ರಫ್ತು ಮಾಡುವಂತ ಒಂದು ಕಾನೂನು ಬಾಹಿರ ಚುಕ್ಕಾಣಿ ತೊಡೆಕೊಂಡಾಗ ಅವರ ಮೇಲೆ ಏನಪ್ಪಾ ಅಂದ್ರೆ ಕೇಸ್ ಆಯ್ತು. ಅವರನ್ನ ಜೈಲಲ್ಲಿ ಕೂಡ ಹಾಕಿರುವಂತದ್ದನ್ನು ಕೂಡ ನಾವು ಪತ್ರಿಕೆಯಲ್ಲಿ ನ್ಯೂಸ್ ಅಲ್ಲಿ ಕೂಡ ಎಲ್ಲ ನೋಡಿದ್ದೇವೆ. ಹಾಗಿರೋದ್ರಿಂದ ಅಂತ ಸಚಿವರಿಗೆ, ಮಾಜಿ ಸಚಿವರಿಗೆ ಏನಪ್ಪಾ ಅಂದ್ರೆ ಚುನಾವಣೆ ನಿಲ್ಲಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಯಾಕಂದ್ರೆ ಅವರು ಅಪರಾಧಿಗಳಾಗಿದ್ದಾರೆ ಆ ಸಂದರ್ಭದಲ್ಲಿ. ಅದಕ್ಕೆ ಯಾವುದೇ ಒಬ್ಬ ವ್ಯಕ್ತಿ, ಒಬ್ಬ ಪ್ರಜೆ ಚುನಾವಣೆ ನಿಲ್ಬೇಕಾದ್ರೆ ಅವ ಏನಾಗಿರ್ಬೇಕಂದ್ರೆ ನಿರಪರಾಧಿಯಾಗಿರಬೇಕು, ಅಪರಾಧಿಯಾಗಿರಬಾರದು ಅನ್ನೋದು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಥರ್ಡ್ ಒನ್, ಸರ್ಕಾರಿ ಹುದ್ದೆಯನ್ನು ಹೊಂದಿರಬಾರದು. ಇಟ್ಸ್ ನಾಟ್ ಎ ಟೇಕನ್ ಬೈ ದ ಗವರ್ಮೆಂಟ್ ಜಾಬ್. ಚುನಾವಣೆಗೆ ನಿಲ್ಲುವಂತ, ವಿಧಾನಸಭಾ ಚುನಾವಣೆಗೆ ನಿಲ್ಲುವಂತ ಅಭ್ಯರ್ಥಿ ಸರ್ಕಾರಿ ಹುದ್ದೆಯನ್ನು ಹೊಂದಿರಬಾರದು. ಸರ್ಕಾರಿ ಹುದ್ದೆಯನ್ನು ಹೊಂದಿದ್ರೆ ಅಂತವರಿಗೆ ಚುನಾವಣೆ ನಿಲ್ಲಕ್ಕೆ ಅವಕಾಶ ಇಲ್ಲ. ಆತೇನಾಗಿರ್ಬೇಕಂದ್ರೆ ಒಂದ್ ವೇಳೆ ಗೌರ್ಮೆಂಟ್ ಹುದ್ದೆಯನ್ನು ಹೊಂದಿದ್ರು ಕೂಡ ಆ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಬಂದು ಚುನಾವಣೆಗೆ ನಿಲ್ಲಬಹುದು. ಉದಾಹರಣೆಗಾಗಿ ನೀವೆಲ್ಲ ನೋಡಿರ್ಬೋದು ಏನಪ್ಪಾ ಅಂದ್ರೆ ಇವತ್ತಿನ ಪ್ರಸ್ತುತ ಕುರ್ಚಿಯ ಶಾಸಕರಾಗಿರುವಂತಹ P. ರಾಜು ಅವರು ಕೂಡ ಏನಪ್ಪಾ ಅಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿ, ಅವರು ಕೂಡ ಒಂದು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಬಂದು ಏನಪ್ಪಾ ಅಂದ್ರೆ ಇವತ್ತು ಚುನಾವಣೆಯಲ್ಲಿ ನಿಂತು ಆಯ್ಕೆಯಾಗಿ ಇವತ್ತು MLA ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗಿರೋದ್ರಿಂದ ಅದಕ್ಕೆ ಯಾವುದೇ ಚುನಾವಣೆಗೆ ನಿಲ್ಲುವಂತಹ ವ್ಯಕ್ತಿ ಸರ್ಕಾರಿ ಹುದ್ದೆಯನ್ನು ಹೊಂದಿರಬಾರದು. ಹೌದಾ? ನೆಕ್ಸ್ಟ್, ಹುಚ್ಚನಾಗಿರಬಾರದು. ಏನಾಗಿರಬಾರದು ಅಂದ್ರೆ ಹುಚ್ಚನಾಗಿರಬಾರದು. ಹುಚ್ಚನಾಗಿದ್ರೆ ಏನಾಗ್ತದೆ, ಅದು ಮಂಗನ ಕೈಲಿ ಮಾಡಿಕೆ ಕೊಂಡಂತೆ ಆಗ್ತದೆ. ಆದ್ದರಿಂದ ಹುಚ್ಚನಾಗಿರಬಾರದು. ಇಸ್ ಅ ವೆರಿ ನಾಲೆಜಬಲ್ ಮ್ಯಾನ್. ಜ್ಞಾನಿ, ಬುದ್ಧಿವಂತ ವ್ಯಕ್ತಿಯಾಗಿರ್ಬೇಕು. ಅಂತವರಿಗೆ ಮಾತ್ರ ಚುನಾವಣೆ ನಿಲ್ಲಕ್ಕೆ ಅವಕಾಶ ಇದೆ. ಇನ್ನೊಂದು, ದಿವಾಳಿಕೋರನಾಗಿರಬಾರದು. ಬಂದಿರುವಂತ ಆಸ್ತಿ, ಸರ್ಕಾರದ ಬಂದಿರುವಂತ ಆಸ್ತಿ, ತಾನು ಗಳಿಸುವಂತ ಆಸ್ತಿಯನ್ನು ಏನ್ ಮಾಡುವಾಗಿಲ್ಲ ಅಂದ್ರೆ ಬೇಕಾಬಿಟ್ಟಿಯಾಗಿ ಖರ್ಚು ಮಾಡುವಾಗಿಲ್ಲ, ದಿವಾಳಿ ಮಾಡುವಾಗಿಲ್ಲ. ಅದಕ್ಕೆ ದಿವಾಳಿಕೋರನಾಗಿದ್ರೆ ಸರ್ಕಾರದ ಕಟ್ಟಿರುವಂತಹ ಆದಾಯವನ್ನ ಹಿತಮಿತವಾಗಿ ಬಳಸಿಕೊಂಡು ಒಬ್ಬ ಒಳ್ಳೆಯ ನಿಷ್ಠಾವಂತ ರಾಜಕಾರಣಿಯಾಗಿ ಬದುಕುವಂತ ವ್ಯಕ್ತಿಯಾಗಿರ್ಬೇಕಾದ್ರೆ ಅಂತ ದಿವಾಳಿಕೋರನಾಗಿರಬಾರದು. ಹಿತಮಿತವಾಗಿ ಅಂದ್ರೆ ಬಂದಿರುವಂತಹ ಆದಾಯದಲ್ಲಿ ಆ ಒಂದು ರಾಜ್ಯ ಸೇವೆಗಾಗಿ ತನ್ನ ರೂಪಾಯಿರುವಂತಹ ಒಂದು ವ್ಯವಸ್ಥೆಯನ್ನು ಆ ವ್ಯಕ್ತಿ ಮಾಡಿಕೊಂಡಿರಬೇಕಾಗಿದೆ ಹೊರತು ದಿವಾಳಿಕೋರನಾಗಿರಬಾರದು ಅಂತ ಹೇಳ್ತಾ ಇದ್ದಾರೆ. ದೆನ್ ವಿಧಾನಸಭೆಗೆ ನಿಲ್ಲಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಕನಿಷ್ಠ ವಯಸ್ಸು ಎಷ್ಟಾಗಿರ್ಬೇಕಾದ್ರೆ 25 ವರ್ಷ ವಯಸ್ಸಾಗಿರಬೇಕು. ಎಷ್ಟಾಗಿರಬೇಕು ಕನಿಷ್ಠ ವಯಸ್ಸು? 25 ವರ್ಷ. ವಿಧಾನ ಪರಿಷತ್ತಿಗೆ 30 ವರ್ಷ ಗೊತ್ತಿರಬೇಕು. ವಿಧಾನ ಪರಿಷತ್ತಿನ ಸದಸ್ಯರಿಸ್ಕೊಳ್ಬೇಕಾದ್ರೆ ವಯಸ್ಸು ಎಷ್ಟಾಗಿರ್ಬೇಕಾದ್ರೆ ವಿಧಾನ ಪರಿಷತ್ತಿಗೆ 30 ಆಗಿರಬೇಕು. ವಿಧಾನಸಭೆಗೆ ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು.
25 ವಯಸ್ಸಿನ ಮೇಲ್ಪಟ್ಟವರೆಲ್ಲ ಏನಪ್ಪಾ ಅಂದ್ರೆ ವಿಧಾನಸಭೆ ಸದಸ್ಯರಾಗಲಿಕ್ಕೆ ಸಾಧ್ಯ ಇದೆ. ಆದ್ರೆ 25 ವರ್ಷ ಕೈನವರಿಗೆ ಏನಪ್ಪಾ ಅಂದ್ರೆ ವಿಧಾನಸಭೆಗೆ ಅವಕಾಶ ಇಲ್ಲ. ಅವರೇ ನಿಲ್ಬೇಕಂದ್ರೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಭಾಗವಹಿಸಬಹುದು ಹೊರತು MLA MLC ಚುನಾವಣೆಗೆ ಏನಪ್ಪಾ ಅಂದ್ರೆ ಅವರಿಗೆ ಅವಕಾಶ ಇಲ್ಲ. ಕೇವಲ ವಿಧಾನಸಭೆಗೆ ಚುನಾವಣೆ ನಿಲ್ಲಬೇಕಾದ್ರೆ ಕನಿಷ್ಠ 25 ವರ್ಷ ವಯಸ್ಸಾಗಿರಲೇಬೇಕಾಗಿದೆ. ವಿಧಾನ ಪರಿಷತ್ತಿಗೆ 30, ವಿಧಾನಸಭೆಗೆ 25 ವರ್ಷ ವಯಸ್ಸಾಗಿರಬೇಕು ಅನ್ನೋದಾಗಿರುವಂತಹ ಪ್ರಮುಖವಿರುವಂತಹ ಇಂತಹ ಹುದ್ದೆಗಳನ್ನ ಹೊಂದಲೇಬೇಕು. ಪೀರಿಯಡ್ ಅಧಿಕಾರಾವಧಿ. ರಾಜ್ಯ ವಿಧಾನಸಭೆಯ ಚುನಾವಣೆ ರಾಜ್ಯದಲ್ಲಿ ಪ್ರತಿ 5 ವರ್ಷಕ್ಕೆ ನಡೆಯುವ ಚುನಾವಣೆಯಲ್ಲಿ ಆಯ್ಕೆಗೊಂಡಿರುವಂತಹ ಜನಪ್ರತಿನಿಧಿಗಳು ತಮ್ಮ ಅಧಿಕಾರಾವಧಿಯನ್ನು ಎಲ್ಲಿವರೆಗೆ ಪೂರೈಸಿದ 5 ವರ್ಷಗಳ ಕಾಲ. ಅದಕ್ಕೆ ಮಾಸಿಗೆ ರಾಜ್ಯ ವಿಧಾನಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ ಬರಬೇಕಾಗಿದೆ ಅಂದ್ರೆ 5 ವರ್ಷ, ಅಥವಾ ಅದಕ್ಕಿಂತ ಪೂರ್ವದಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಡಬಹುದು ಸ್ವಹಿತಾಸಕ್ತಿಯ ಮೇರೆಗೆ. ಬೇಡಪ್ಪ ಬೇಡ ನನಗೆ ರಾಜಕೀಯ ತಿಳ್ಕೊಂಡು ನಾ ಏನ್ ಮಾಡಬಹುದ್ರಿ, ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಡಬಹುದು ಸ್ವಹಿತಾಸಕ್ತಿಯ ಮೇರೆಗೆ. ಒಂದು ವೇಳೆ ಆ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೆ ಆದ್ರೆ ಮತ್ತೆ ಏನಾಗ್ತದಪ್ಪ ಅಂದ್ರೆ ಅಲ್ಲಿ 6 ತಿಂಗಳುಗಳ ಒಳಗಾಗಿ ರಾಜ್ಯ ಚುನಾವಣಾ ಆಯೋಗ ಏನ್ ಮಾಡ್ತಂದ್ರೆ ಆ ಒಂದು ಸ್ಥಾನಕ್ಕಾಗಿ ಚುನಾವಣೆಯನ್ನ ನಡೆಸ್ತಾ ಇದೆ. ಅದಕ್ಕೆ ಆಯ್ಕೆಗೊಂಡಿರುವಂತಹ ಸದಸ್ಯರು 5 ವರ್ಷಗಳ ಕಾಲ ಅಧಿಕಾರದಲ್ಲಿ ಇರಬೇಕು, ಅಥವಾ ಕಾರಣಾಂತರಗಳಿಂದಾಗಿ ಅಥವಾ ಕಾನೂನುಬಾಹಿರ ಚುನಾವಣೆ ತೊಡಗಿಕೊಂಡಾಗ ವಿಧಿ ಇಲ್ಲದೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಾಗ ಆ ಸ್ಥಾನ ಖಾಲಿ ಉಳಿತದೆ. ಆ ಸ್ಥಾನಕ್ಕಾಗಿ ಮತ್ತೆ ಏನಾಗ್ತಂದ್ರೆ 6 ತಿಂಗಳುಗಳ ಒಳಗಾಗಿ ಚುನಾವಣೆ ನಡೀತಾ ಇದೆ. ಅದಕ್ಕೆ ಸ್ಪಷ್ಟವಾಗಿರುವಂತಹದ್ದು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅದಕ್ಕೆ ವಿಧಾನಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ? 5 ವರ್ಷ. ಏನು ಇಂಥ ವಿಧಾನಸಭೆಯ ಕಾರ್ಯಕಲಾಪಗಳು ನಡೀಬೇಕಾದ್ರೆ 10ನೇ 1ರಷ್ಟು ಕೋರಂ, 10ನೇ 1ರಷ್ಟು ಕೋರಂ ಅಲ್ಲಿ ಕೇಳ್ತಾರೆ. ಕೋರಂ ಎಂದರೆ ನವಮಾಸಿ ಕೇಳ್ತಾರೆ. ಕೋರಂ ಎಂದರೆ ಸದಸ್ಯರ ಹಾಜರಾತಿ 10ನೇ 1ರಷ್ಟು, ಅಂದ್ರೆ 224 ಜನ ಸದಸ್ಯರಲ್ಲಿ 224 ಜನ ಸದಸ್ಯರಲ್ಲಿ ಮಿನಿಮಮ್ ಏನಪ್ಪಾ ಅಂದ್ರೆ ಒಂದು 50 ಜನ ಸದಸ್ಯರಾಗಿರ್ಬೇಕಂದ್ರೆ ಅಲ್ಲಿ ಸಭೆಯ ಕಾರ್ಯಕಲಾಪಗಳಿಗೆ ಹಾಜರಬೇಕು. ಅಂದಾಗ ಮಾತ್ರ ಏನಪ್ಪಾ ಅಂದ್ರೆ ವಿಧಾನಸಭೆಯ ಅಧಿವೇಶನಗಳು ಮತ್ತು ಕಾರ್ಯಕಲಾಪಗಳು ನಡೆಯುತ್ತವೆ. ಇಲ್ಲಪ್ಪ ಅಂತಂದ್ರೆ ಆ ಕೋರಂ ಕಡಿಮೆ ಇತ್ತಪ್ಪ ಅಂತಂದ್ರೆ ಅವಾಗ ಏನಾಗ್ತದ್ರಿ, ಅದು ಆ ಸಂದರ್ಭದಲ್ಲಿ ರಾಜ್ಯ ವಿಧಾನಸಭೆಯ ಸ್ಪೀಕರ್ ಏನ್ ಮಾಡಂಗಿಲ್ಲ ಅಂದ್ರೆ ಸಭೆಯನ್ನು ಕರೆಯಂಗಿಲ್ಲ. ಸಭೆಯನ್ನು ಏನ್ ಮಾಡ್ತಾರೆ ಅಂದ್ರೆ ಸದಸ್ಯರ ಹಾಜರಾತಿ ಕೊರತೆಯಿಂದಾಗಿ ಸಭೆಯನ್ನ ಮುಂದೂಡುತ್ತಾ ಇದ್ದಾರೆ. ಅದಕ್ಕೆ ಒಟ್ಟಲ್ಲಿ ಏನಪ್ಪಾ ಅಂತಂದ್ರೆ ಅಂತ ಒಂದು ವಿಶೇಷವಾಗಿರುವಂತ ರಾಜ್ಯ ವಿಧಾನಸಭೆಯ ಕಾರ್ಯಕಲಾಪಗಳು ಅಧಿವೇಶನ ನಡೆಯಬೇಕಾದ್ರೆ ಕನಿಷ್ಠ ಹಾಜರಾತಿ ಏನಪ್ಪಾ ಅಂದ್ರೆ 10ನೇ 1ರಷ್ಟು ಕೋರಂ ಅಂದ್ರೆ ಸದಸ್ಯರ ಹಾಜರಾತಿ ಇರಲೇಬೇಕಾಗಿದೆ. ಅಷ್ಟೇ ಅಲ್ಲದೆ ಒಂದು ವೇಳೆ ಸಭೆಗೆ ಗೈರು ಹಾಜರಿಯಾಗಿರುವಂತಹ ಸದಸ್ಯರು ಅಂದ್ರೆ ಸುಮಾರು ಏನಪ್ಪಾ ಅಂದ್ರೆ 60 ದಿನಗಳ ಕಾಲ, ಎಷ್ಟ್ರಿ 60 ದಿನ ಅಂದ್ರೆ ಒಂದು 2 ತಿಂಗಳ ಕಾಲ ಏನಪ್ಪಾ ಅಂತಂದ್ರೆ ಸಭೆಗೆ ಗೈರಾದರೆ ಅಂತ ಸದಸ್ಯರ ವಿರುದ್ಧ ಕ್ರಮ ಕೈಗೊಳ್ಳೋದಾದ್ರೆ, ಅಷ್ಟೇ ಅಲ್ಲದೆ ಅಂತ ಸದಸ್ಯರನ್ನ ಏನಪ್ಪಾ ಅಂದ್ರೆ ಶಾಸಕ ಸ್ಥಾನದಿಂದ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಅಮಾನತುಗೊಳಿಸುವಂತಹ ಒಂದು ಕಾರ್ಯವನ್ನು ಕೂಡ ವಿಧಾನಸಭೆಯ ನಾಯಕರಾಗಿರುವಂತಹ ಮುಖ್ಯಮಂತ್ರಿಗಳು ತಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂತ ವರ್ಚಸ್ಸಿಗೆ ಸಂಬಂಧಪಟ್ಟಂತ ಏನಾದರೂ ಘನತೆ ಗೌರವಕ್ಕೆ ಧಕ್ಕೆ ಬರುವಂತ ತಿಳಿದುಕೊಂಡಿದ್ದೆ ಆದ್ರೆ ಅಂತ ಜನಪ್ರತಿನಿಧಿಗಳನ್ನ ಅಧಿಕಾರದಿಂದ ತೆಗೆದುಹಾಕುವಂತ ಕಾರ್ಯ ಕೂಡ ಏನಪ್ಪಾ ಅಂದ್ರೆ ವಿಧಾನಸಭೆ ನಾಯಕರಾಗಿರುವಂತಹ ಮುಖ್ಯಮಂತ್ರಿಗೆ ಅಲ್ಲಿ ಹೈಕಮಾಂಡ್ ಅಂತ ಅಧಿಕಾರವನ್ನು ಕೂಡ ಕೊಟ್ಟಿದೆ. ಅಷ್ಟೇ ನಮ್ಮ ಸರ್ಕಾರ ಕೂಡ ಸಂವಿಧಾನ ಕೂಡ ಅಂತ ಅಧಿಕಾರವನ್ನು ಅವರಿಗೆ ಕೊಡ್ತಾ ಇದೆ. ನಂತರ 4ನೇದಾಗಿ ಪೇಮೆಂಟ್ ಅಂಡ್ ಫೆಸಿಲಿಟೀಸ್, ವೇತನ ಮತ್ತು ಸೌಲಭ್ಯಗಳು. ಚುನಾವಣೆಯಲ್ಲಿ ಆಯ್ಕೆಗೊಂಡಿರುವಂತಹ ರಾಜ್ಯ ವಿಧಾನಸಭೆ ಸದಸ್ಯರಿಗೆ ಸರ್ಕಾರ ಕಾಲದಿಂದ ಕಾಲಕ್ಕೆ ವೇತನವನ್ನು ಕೊಡುವುದಷ್ಟಲ್ಲದೆ ಅವರಿಗೆ ಇತರೆ ಸೌಲಭ್ಯಗಳು ಕೂಡ ಕೊಡ್ತಾ ಇದೆ. TAD, ಟೂರ್ ಅಲೌನ್ಸ್ ಅಂಡ್ ಡಿನ್ನರ್ ಅಲೌನ್ಸ್, ಪ್ರವಾಸದ ಖರ್ಚು, ಊಟದ ಖರ್ಚು, ಅದರೊಂದಿಗೆ ಏನಪ್ಪಾ ಅಂದ್ರೆ ವೇತನ. ಸದ್ಯ ರಾಜ್ಯ ವಿಧಾನಸಭೆ ಸದಸ್ಯರಿಗೆ ಪ್ರತಿ ತಿಂಗಳಿಗೆ ಸರ್ಕಾರ ಸುಮಾರು ಏನಪ್ಪಾ ಅಂದ್ರೆ 1 ಲಕ್ಷ ರೂಪಾಯಿಗಳಿಗೆ ವೇತನ ಕೊಡ್ತಾ ಇದೆ. 1 ಲಕ್ಷ ರೂಪಾಯಿಗಳ ಒಂದು ವೇತನ, ಸುಮಾರಾಗಿ 1 ಲಕ್ಷ ರೂಪಾಯಿಗಳವರೆಗಿನ ವೇತನವನ್ನು ಸರ್ಕಾರ ಇವರಿಗೆ ಕೊಡ್ತಾ ಇದೆ. ಅದರೊಂದಿಗೆ ಏನಂದ್ರೆ ಮತ್ತೆ ಇತರೆ ಸೌಲಭ್ಯಗಳನ್ನು ಕೂಡ ಸರ್ಕಾರ ಕೊಟ್ಟು ಅವರನ್ನು ಏನಪ್ಪಾ ಅಂದ್ರೆ ಗೌರವಿಸ್ತಾ ಇದೆ. ಯಾಕಂದ್ರೆ ರಾಜ್ಯದ ರಾಜಕಾರಣಿಗಳಷ್ಟೇ ಅಲ್ಲದೆ ಜನಪ್ರತಿನಿಧಿಗಳಾಗಿ ಸೇವೆಯನ್ನು ಸಲ್ಲಿಸುವಂತ ವ್ಯವಸ್ಥೆ
ಸರ್ಕಾರದ ಒಂದು ಮಟ್ಟದಲ್ಲಿ ಇರೋದ್ರಿಂದ ರಾಜ್ಯ ವಿಧಾನಸಭೆ ಸದಸ್ಯರಿಗೆ ಸರ್ಕಾರ ಕಾಲದ ಕಾಲಕ್ಕೆ ವೇತನ ಕೊಡೋದು ಅಷ್ಟೇ ಅಲ್ಲದೆ ಅವರಿಗೆ ಇತರೆ ಸೌಲಭ್ಯಗಳಾಗಿರುವಂಥ ಒಂದು ಏನಪ್ಪ ಅಂದರೆ ಸರ್ಕಾರಿ ಮನೆ ಆಗಿರ್ಬೋದು, ಸರ್ಕಾರಿ ವಾಹನ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂಥ ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, ಅಷ್ಟೇ ಅಲ್ಲದೆ ಅವರಿಗೆ ಬೇಕಾಗಿರುವಂಥ ಊಟದ ವೆಚ್ಚ ಆಗಿರ್ಬೋದು, ಅಷ್ಟೇ ಅಲ್ಲದೆ ಅವರ ಒಂದು ಏನಪ್ಪ ಅಂತಾರೆ ಪ್ರವಾಸದ ಖರ್ಚಾಗಿರ್ಬೋದು, ಎಲ್ಲ ಸೌಲಭ್ಯಗಳನ್ನು ಸರ್ಕಾರ ಇಲ್ಲಿ ಕೊಡ್ತಾ ಇದೆ. ಅದಕ್ಕೆ ವೇತನದೊಂದಿಗೆ ಇತರೆ ಸೌಲಭ್ಯಗಳನ್ನು ಕೂಡ ಕೊಟ್ಟು ಅವರನ್ನ ಗೌರವಿಸುವಂತ ಒಂದು ಕಾರ್ಯವನ್ನು ರಾಜ್ಯ ವಿಧಾನಸಭೆ ಮಾಡ್ತಾ ಇದೆ. ಅದಕ್ಕೆ ಏನು 5ನೇದಾಗಿ ಪದಚ್ಯುತಿ ಅಥವಾ ಅಧಿಕಾರ ವಜಾ. ರಾಜ್ಯ ವಿಧಾನಸಭೆ ಸದಸ್ಯರು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಾಗ ಅಥವಾ ಸಮಾಜಘಾತಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಾಗ ಅಥವಾ ಸಭೆಗೆ ಮೇಲಿಂದ ಮೇಲೆ ಗೈರು ಹಾಜರಿಯಾಗ್ತಾ ಇದ್ದರೆ ವಿಧಾನಸಭೆಯ ನಾಯಕರಾಗಿರುವಂತ ರಾಜ್ಯದ ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ಇವರನ್ನ ಅಧಿಕಾರದಿಂದ ತೆಗೆದುಹಾಕಲಾಗ್ತಾ ಇದೆ. ಯಾರನ್ನಾರಿ? ವಿಧಾನಸಭೆಯ ಸದಸ್ಯರನ್ನ. ಪದಚ್ಯುತಿಯಿಂದ ಅಧಿಕಾರ ತೆಗೆದುಹಾಕೋಕೆ ಅಧಿಕಾರ ವಜಾ ನೋಡ್ರಿ. ಯಾವ ಕಾರಣದ ಮೇಲೆ ಅಂದ್ರೆ ಅದು ಸಮಾಜಘಾತಕ ಚಟುವಟಿಕೆ ತೊಡಗಿಕೊಂಡಾಗ ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಾಗ ಅಥವಾ ಸಭೆಗೆ 60 ದಿನಗಳ ಕಾಲ ಗೈರು ಹಾಜರಲ್ಲಿ ಇದ್ರೆ ಮೇಲಿಂದ ಮೇಲೆ ಗೈರು ಹಾಜರಿ ಆಗ್ತಾ ಇದ್ರೆ ಅಂಥವರ ವಿರುದ್ಧ ಕ್ರಮವನ್ನು ಕೈಗೊಂಡು ರಾಜ್ಯದ ವಿಧಾನಸಭೆಯ ನಾಯಕರಾಗಿರುವಂತಹ ಮುಖ್ಯಮಂತ್ರಿಗಳ ಅಧಿಕಾರದಿಂದ ತೆಗೆದುಹಾಕ್ತಾ ಇದ್ದಾರೆ. ಇದಿಷ್ಟು ಪ್ರಮುಖವಾಗಿರುವಂತಹ ವಿಧಾನಸಭೆಯ ರಚನೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಇದಿಷ್ಟು ರಾಜ್ಯ ವಿಧಾನಸಭೆಯ ಸದಸ್ಯರ ಪರಿಪೂರ್ಣವಾಗಿರುವಂತಹ ಒಂದು ರಚನೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ರಚನೆಯಲ್ಲಿ ಫಸ್ಟಿಗೆ ಸದಸ್ಯರ ಸಂಖ್ಯೆ, 2ನೇದಾಗಿ ಅರ್ಹತೆಗಳು, 3ನೇದಾಗಿ ಅಧಿಕಾರಾವಧಿ, 4ನೇದಾಗಿ ವೇತನ ಮತ್ತು ಸೌಲಭ್ಯಗಳು, 5ನೇದಾಗಿ ಪದಚ್ಯುತಿ ಅಥವಾ ಅಧಿಕಾರವನ್ನು ತೆಗೆದುಹಾಕುವಿಕೆ ಅಧಿಕಾರ ವಜಾ ಅನ್ನೋದನ್ನ ನೋಡ್ತದೆ. ಉಳಿದ ನಮ್ಮ ನೋಡೋಣ. ಓಕೆ, ಥ್ಯಾಂಕ್ ಯು.